ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದ್ರಿಕಾ ಎಸ್ ಕೆ ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 14th ಫೆಬ್, ಸೊ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ. ನಾವು ಇವಾಗ ಹೈದರಾಬಾದ್ ಕಡೆ ಹೋಗ್ತಿದ್ದೀವಿ. ಹೋಗುವಾಗ ತುಂಬ ಎಂಜಾಯ್ ಮಾಡಿದ್ವಿ ಗೊತ್ತಾ. ನೋಡ್ತಿದ್ದೀರಾ, ಇವಾಗ ಕಬ್ನಾಲ್ ಕುಡಿತೀವಿ. ನಾವೇ ಪ್ರಿಪೇರ್ ಮಾಡ್ಕೊಂಡು ನಾವೇ ಕುಡ್ತಿದ್ವಿ ಗೊತ್ತಾ. ಎಷ್ಟು ಮಜಾ ಬಂತು ಗೊತ್ತಾ ನಮಗೆ. ನಿಮಗೆ ಹೇಳೋದು ಮರ್ತೆ, ಆ್ಯಕ್ಚುಲಿ ನಾವು 8 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲೆಲ್ಲಿ ಹೋಗ್ತಿದ್ದೀವಿ ಅಂತೀವಿ, ವೆಸ್ಟ್ ಬೆಂಗಾಲ್ ಕಡೆ. ಅದಕ್ಕೆ ಫಸ್ಟು ಹೈದರಾಬಾದ್ ರೀಚ್ ಆಗೋಣ. ಸೊ ಹೈದರಾಬಾದ್ ರೀಚ್ ಆದ ತಕ್ಷಣ ಹೋಟೆಲ್ನಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಇನ್ನಾರ್ಬಿಟ್ ಮಾಲ್ಗೆ ಬರ್ತಿದ್ವಿ. ನೋಡ್ತಿದ್ದೀರಾ ವ್ಯಾಲೆಂಟೈನ್ ಸ್ಪೆಷಲ್ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ಅಂತ. ಆಮೇಲೆ ತಿರುಗಾಡಿ ಫುಲ್ ಶಾಪಿಂಗ್ ಮಾಡಿ ಹಸುವಾಗುತ್ತೆ. ಅಲ್ಲಿ ಚಟ್ನೀಸ್ ಅಂತ ಟಿಫಿನ್ ಸೆಂಟರ್ ಇದೆ, ಸೊ ಅಲ್ಲಿ ಟಿಫಿನ್ ಮಾಡ್ತೀವಿ. ಸೂಪರಾಗಿತ್ತು ಗೊತ್ತಾ. ಎಲ್ಲ ಘೀ ಇಡ್ಲಿ ಇತ್ತು, ಹಾಗೆ ಘೀ ಖಾರಂ ದೋಸೆ ಸೂಪರಾಗಿದ್ವು ಗೊತ್ತಾ ಎಲ್ಲ ಡಿಶಸ್ಸು. ಸೊ ಇವಾಗ ಇಲ್ಲಿ ಟಿಫಿನ್ ಮಾಡ್ತಿದ್ದೀವಿ. ಹಾಗೆ ಟಿಫಿನ್ ಮಾಡಿದ್ಮೇಲೆ ಇಲ್ಲಿ ಕಾಫಿ ಕುಡಿಯೋಕ್ಕೆ ಬಂದಿದ್ವಿ. ನಾನು ಕೋಲ್ಡ್ ಕಾಫಿ ತೊಗೊಂಡೆ, ಹಾಗೆ ಸಣ್ಣ ಕೂಡ ಕೋಲ್ಡ್ ಕಾಫಿನೇ ತೊಗೊಂಡ್ರು. ಸೊ ಎಲ್ಲರೂ ಇಲ್ಲಿ ಕಾಫಿ ಕುಡಿತೀವಿ. ಸೊ ಆಮೇಲೆ ನೋಡ್ತೀರಿ, ಹಾಗೆ ಶಾಪಿಂಗ್ ಎಲ್ಲ ಮಾಡ್ತೀವಿ. ಆಮೇಲೆ ಹೋಟೆಲ್ಗೆ ಹೋಗ್ತೀನಿ. ಹಾಗೆ ನಾವು ITC ಕೊಹಿನೂರ್ ಹೋಟೆಲ್ನಲ್ಲಿ ಇದ್ವಿ. ಸೊ ಅದರದ್ದೆಲ್ಲ ವ್ಯೂ ನಿಮಗೆಲ್ಲ ತೋರಿಸ್ತೀನಿ. ನನ್ನ ರೂಮ್ ಹೇಗಿತ್ತು, ಹಾಗೆ ವ್ಯೂ ಹೇಗಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಮುಂದೆ ನೋಡಿ ಫ್ರೆಂಡ್ಸ್. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಅರೌಂಡ್ 7:30 8 ಆಗ್ತಿತ್ತು. ಸೊ ಇವಾಗ ಬಂದ್ವಿ ನೋಡಿ ಹೋಟೆಲ್ಗೆ. ಸೊ ಹೋಟೆಲ್ ವ್ಯೂ ಎಲ್ಲ ನಿಮಗೆ ತೋರಿಸ್ತಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಎಂಟರೆನ್ಸು ITC ಕೊಹಿನೂರ್ ಅಂತೇಳಿ. ತುಂಬ ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ಹೋಟೆಲ್ಲು. ಸೊ ಇದು ಹೀಗೆ ಅನಿಸುತ್ತೆ ಹೊರಗಡೆಯಿಂದ. ರಾತ್ರಿ ನಾನು ಶೂಟ್ ಮಾಡಿದ್ದು, ಯಾಕಂದರೆ ರಾತ್ರಿನೂ ನನಗೆ ಟೈಮ್ ಸಿಕ್ತು ಶೂಟ್ ಮಾಡೋದಕ್ಕೆ. ಸೊ ಅದಕ್ಕೆ ರಾತ್ರಿ ವ್ಯೂ ತೋರಿಸ್ತಿದ್ದೀನಿ ನಿಮಗೆ. ಹಾಗೆ ಮಾರ್ನಿಂಗ್ ನಮಗೆ 7:10ಗೆ ಫ್ಲೈಟ್ ಇತ್ತು. ಸೊ ಮಾರ್ನಿಂಗ್ ಕೂಡ ನನಗೆ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ರಾತ್ರಿನೇ ಟೈಮ್ ಸಿಕ್ತು ಅಂತ ಮಾಡ್ತಿದ್ದೆ. ರೂಮ್ಗೆ ಹೋಗ್ತಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಕೆಳಗಡೆ ವಿಡಿಯೋಸ್ ಆರ್ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ. ಸೊ ಓನ್ಲಿ ಪಿಕ್ಚರ್ಸ್ ಎಷ್ಟು ತೊಗೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಈಗ ಎಷ್ಟು ಬೇಕೋ ಅಷ್ಟು ಪಿಕ್ಚರ್ಸನ್ನು ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ರೂಮ್ಗೆ ಹೋಗೋಣ. ರೂಮ್ ಹೇಗಿದೆ ಅಂತ ಕೂಡ ತೋರಿಸ್ತೀನಿ ನಿಮಗೆ. ಹೋಗೋಣ. ತುಂಬ ಸಖತ್ತಾಗಿದೆ ಗೊತ್ತಾ ಹೋಟೆಲ್ ITC ಕೊಹಿನೂರ್. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ಬಂದ್ಬಿಟ್ಟು ನಮ್ಮ
ನಾವು ಒಟ್ಟಿನಲ್ಲಿ 6 ಜನ ಹೋಗಿದ್ದೀವಿ. ನಾನು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ, ಸೊ ನೋಡ್ತೀರಿ. ಡಿನ್ನರ್ ಮಾಡೋಕ್ಕೆ ಹೊರಗಡೆ ಏನು ಹೋಗಿಲ್ಲ, ರೂಮಲ್ಲೇ ಆರ್ಡ್ರ್ ಮಾಡಿಸಿದ್ವಿ. ಸೊ ಎಲ್ರಿಗೂ ಊಟ ಮಾಡ್ತಿದ್ದೀವಿ. ಸೊ ಸರ್ ಸರ್ವ್ ಮಾಡ್ತಿದ್ದಾರೆ ನೋಡಿ, ಎಲ್ರಿಗೂ ಅವರೇ ಸರ್ವ್ ಮಾಡಿದ್ದು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಎಲ್ಲರೂ ಊಟ ಮಾಡ್ತೀವಿ. ತುಂಬ ಚೆನ್ನಾಗಿತ್ತು. ಉಳ್ವಚಾರುವಿಂದ ಓಂಕಾಯ ಬಿರಿಯಾನಿ ತರಿಸಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಊಟ ಆದ ತಕ್ಷಣ ಸ್ವಲ್ಪ ವಾಕ್ ಮಾಡಿ ಬೇಗ ಮಲಗಬೇಕು, ಯಾಕಂತಂದರೆ ನಾಳೆ 7:10ಗೆ ಫ್ಲೈಟ್ ಇದೆ. ಸೊ ನಾಳೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್. ನೋಡ್ತಿದ್ದೀರಾ, ಇವಾಗ ಟೈಮ್ ಬಂದುಬಿಟ್ಟು 4:30 ಆಗ್ತಿದೆ. ಆವಾಗ ತಾನೇ ಎದ್ದು ಶೂಟ್ ಮಾಡೋಕ್ಕೆ ನಿಂತಿದ್ದೀನಿ. ನೋಡ್ತಿದ್ದೀರಾ ಬಾಲ್ಕನಿಯಿಂದ ಹೇಗೆ ಕಾಣಿಸ್ತಿದೆ ಅಂತ. ತುಂಬ ಚಳಿ ಇದೆ. ಇವಾಗ ಎದ್ದು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಬೇಕು. ರೂಮಲ್ಲಿರೋ ಎಲ್ಲ ಲೈಟ್ಸನ್ನು ಆನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಟ್ಯಾಬಲ್ಲಿ ಎಲ್ಲ ಕಂಟ್ರೋಲ್ ಮಾಡೋದಿದೆ. ಸೊ ಟ್ಯಾಬಲ್ಲಿ ಎಲ್ಲ ಲೈಟ್ಸ್ನ ಆನ್ ಮಾಡಿದ್ದೀನಿ. ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ. ಹೋಗೋದಿದೆ 7:10ಗೆ ಇದೆ ಅಲ್ವಾ, ಅಲ್ಲಿ 6 o'clockವರೆಗೂ ಇರಬೇಕು. ಅಟ್ಲೀಸ್ಟ್ 1.5 hour ಆದರೂ ಮುಂಚೆ ಇರಬೇಕು ಏರ್ಪೋರ್ಟ್ನಲ್ಲಿ ಅಂತ ಬೇಗನೆ ಹೋಗ್ತಿದ್ದೀವಿ. ವ್ಯಾಲೆಂಟೈನ್ಸ್ ಡೇ ಅಂತ ಇಷ್ಟು ಡೆಕೋರೇಷನ್ ಮಾಡಿದ್ದಾರೆ. ಇವಾಗ ರಿಸೆಪ್ಷನಲ್ಲಿದ್ದೀವಿ, ಚೆಕ್ಔಟ್ ಮಾಡ್ತಿದ್ದೀವಿ. ಸೊ ಹೋಗೋಣ ಇವಾಗ. ಸೊ ಫೈನಲಿ 6 o'clockಗೆ ರೀಚ್ ಆಗ್ತೀವಿ ನಾವು ಏರ್ಪೋರ್ಟ್ಗೆ. ಅರೌಂಡ್ 8 days ಜರ್ನಿ ಇದೆ ನಮ್ಮದು. ಸೊ ಎಲ್ಲೆಲ್ಲಿ ಹೋಗ್ತೀವಿ ಏನೇನಿಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಅಂತೂ ಡಾರ್ಜಿಲಿಂಗ್ ಹೋಗೋದಿದೆ, ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಟೇಕ್ ಕೇರ್ ಗಾಯ್ಸ್.